ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಈಗಾಗಲೇ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಡಿಜಿಪಿ ರಾಮಚಂದ್ರ ರಾವ್ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಅಧಿಕಾರಿಗಳು ಪ್ರೋಟೋಕಾಲ್ ದುರ್ಬಳಕೆ ಸಂಬಂಧ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದು, ಗೌರವ್ ಗುಪ್ತಾ ತಂಡದ ಎದುರು ಹೇಳಿಕೆ ದಾಖಲಾಗಿದೆ. ರನ್ಯಾಗೆ ಪ್ರೋಟೋಕಾಲ್ ನೀಡಿದ್ದ ಬಗ್ಗೆ ಹೇಳಿಕೆಯನ್ನ ದಾಖಲಿಸಿದೆ ತನಿಖಾ ತಂಡ. ಇನ್ನು ಈಗಾಗಲೇ ಪ್ರೋಟೋಕಾಲ್ ಅಧಿಕಾರಿ ಬಸವರಾಜ್ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದು, ಬಸವರಾಜ್ ಹೇಳಿಕೆ ಆಧರಿಸಿ ರಾಮಚಂದ್ರ ರಾವ್ ಅವರನ್ನ ವಿಚಾರಣೆಯನ್ನ ಮಾಡಿದ್ದಾರೆ ತನಿಖಾಧಿಕಾರಿಗಳು. ಸಂಜೆ 6ಕ್ಕೆ ವಿಚಾರಣೆಗೆ ಹಾಜರಾಗಿದ್ರು ರಾಮಚಂದ್ರ ರಾವ್. ಯಾವ ಮಾನದಂಡದಲ್ಲಿ ಪ್ರೋಟೋಕಾಲ್ ನೀಡಲಾಗಿದೆ ಎಂಬುವಂತಹ ವಿಚಾರವನ್ನ ಮುಂದಿಟ್ಕೊಂಡು ತನಿಖಾ ತಂಡ ಇನ್ವೆಸ್ಟಿಗೇಷನ್ ಮಾಡಿದೆ, ವಿಚಾರಣೆಯನ್ನ ಮಾಡಿದೆ. ಶಕ್ತಿ ಭವನದಲ್ಲಿ ವಿಚಾರಣೆಯನ್ನ ರಾಮಚಂದ್ರ ರಾವ್ ಎದುರಿಸಿದ್ದು, ಬುಧವಾರ ವರದಿ ಸಲ್ಲಿಸಲಿರುವ ತನಿಖಾ ತಂಡ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಬುಧವಾರ ವರದಿಯನ್ನ ಸಲ್ಲಿಸಲಿದೆ ತನಿಖಾ ತಂಡ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರೋಟೋಕಾಲ್ ದುರ್ಬಳಕೆ ಸಂಬಂಧಪಟ್ಟಂತೆ ಡಿಜಿಪಿ ರಾಮಚಂದ್ರ ರಾವ್ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿದ್ದೆ ತನಿಖಾ ತಂಡ. ರನ್ಯಾಗೆ ಪ್ರೋಟೋಕಾಲ್ ನೀಡಿದ್ದ ಬಗ್ಗೆ ಹೇಳಿಕೆಯನ್ನ ದಾಖಲಿಸಿದ್ದು ತನಿಖಾ ತಂಡ. ಗೌರವ್ ಗುಪ್ತಾ ತಂಡದ ಎದುರು ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಈಗಾಗಲೇ ಈ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದ್ದು, ಒಂದಷ್ಟು ವಿಚಾರಗಳು ಬಟಬಯಲಾಗ್ತಾನೆ ಇದೆ. ಈಗಾಗಲೇ ಡಿಜಿಪಿ ರಾಮಚಂದ್ರ ರಾವ್ ಹೇಳಿಕೆಯನ್ನು ಕೂಡ ತನಿಖಾ ತಂಡ ದಾಖಲು ಮಾಡಿಕೊಂಡಿದೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣ ದಿನಕ್ಕೊಂದು ಆಯಾಮವನ್ನ ಪಡೆದುಕೊಳ್ತಾ ಇದ್ದು, ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಒಂದೊಂದೇ ವಿಚಾರಗಳು ತನಿಖೆಯ ಸಂದರ್ಭದಲ್ಲಿ ಬಟಬಯಲಾಗ್ತಾ ಇದ್ದು, ಡಿಆರ್ಐ ಅಧಿಕಾರಿಗಳು ಮೊದಲು ನಟಿ ರನ್ಯಾ ರಾವ್ರನ್ನ ಅರೆಸ್ಟ್ ಮಾಡಿ ತನಿಖೆಯನ್ನ ನಡೆಸಿದ್ರು. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಒಂದೊಂದೇ ವಿಚಾರಗಳು ತನಿಖೆಯಲ್ಲಿ ಬಟಬಯಲಾಗ್ತಾ ಇದ್ದು, ಇಂದು ಡಿಜಿಪಿ ರಾಮಚಂದ್ರ ರಾವ್ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಸಂಜೆ 6ಕ್ಕೆ ವಿಚಾರಣೆಗೆ ಹಾಜರಾಗಿದ್ರು ರಾಮಚಂದ್ರ ರಾವ್ ಅವರು. ಗೌರವ್ ಗುಪ್ತಾ ತಂಡದ ಎದುರು ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ನಾಗೇಶ್, ವಿಚಾರಣೆಯಲ್ಲಿ ರಾಮಚಂದ್ರ ರಾವ್ ಏನಾದ್ರೂ ಬಾಯ್ ಬಿಟ್ಟಿದ್ದಾರಾ? ಪ್ರೋಟೋಕಾಲ್ ಬಗ್ಗೆ ಗೊತ್ತಾಯ್ತಾ? ಅವರ ಪಾತ್ರ ಏನಾದ್ರೂ ಇದೆಯಾ? ಹೇಗೆ? ಕಾವ್ಯ, ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ರಮ್ಯಾ ರಾವ್ ಬಂಧನವಾದ ಬಳಿಕ ಆಕೆಗೆ ಪ್ರೋಟೋಕಾಲ್ ವ್ಯವಸ್ಥೆ ಮಾಡಿದ್ರು ಅನ್ನುವಂತ ಆರೋಪವನ್ನ ಎದುರಿಸ್ತಿರುವಂತ ಅವರ ತಂದೆ ರಾಮಚಂದ್ರ ರಾವ್ ಅವರು ಇವತ್ತು ಗೌರವ್ ಗುಪ್ತಾ ಅವರ ನೇತೃತ್ವದ ತಂಡದ ಎದುರು ವಿಚಾರಣೆಗೆ ಹಾಜರಾಗಿದ್ದು, ಸಂಜೆ 5 ಗಂಟೆಗೆ ಬೆಂಗಳೂರಿನ ಶಕ್ತಿ ಭವನದಲ್ಲಿ ವಿಚಾರಣೆಗೆ ಹಾಜರಾಗಿದ್ದಂತ ರಾಮಚಂದ್ರ ರಾವ್ ಸತತವಾಗಿ 3 ಗಂಟೆಗಳ ಕಾಲ ವಿಚಾರಣೆಯನ್ನ ಎದುರಿಸಿರುವಂತದ್ದು. ಈ ಪ್ರೋಟೋಕಾಲ್ ಸಂಬಂಧಪಟ್ಟಂತೆ ರಾಮಚಂದ್ರ ಅವರವರಿಗೆ ಅಧಿಕಾರಿಗಳು ನಿರಂತರವಾಗಿ ಪ್ರಶ್ನೆ ಮಾಡಿ ಉತ್ತರವನ್ನ ಪಡೆಯುವ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಗೊತ್ತಾಗಿರುವಂತದ್ದು. ಆದ್ರೆ ವಿಚಾರಣೆ ವೇಳೆ ಯಾವುದೇ ಪ್ರಶ್ನೆಗಳಿಗೆ ಸಮಂಜಸ ಉತ್ತರವನ್ನ ಕೊಟ್ಟಿಲ್ಲ ರಾಮಚಂದ್ರ ರಾವ್ ಅನ್ನುವಂತ ಮಾಹಿತಿಗಳು ಈಗ ಗೊತ್ತಾಗ್ತಿರುವಂತದ್ದು. ಹಾಗಾಗಿ ಮತ್ತೊಮ್ಮೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಕರೆಯಲು ತನಿಖಾಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಕಾವ್ಯ, ಥ್ಯಾಂಕ್ ಯು ನಾಗೇಶ್ ಡೀಟೇಲ್ಸ್ಗಾಗಿ.